Maybe this world is rejecting you, my brother, my sister. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಲೋಕ ನಿಮ್ಮನ್ನು But ಹೀನೈಸುತ್ತಿರಬಹುದು. the Lord is looking unto you. ಕರ್ತನು ನಿಮ್ಮನ್ನು ನೋಡುತ್ತಿದ್ದಾನೆ. He wants to give you solace and comfort today. ಆತನು ಹಿಂದೆ ನಿಮಗೆ ಆದರಣೆಯನ್ನು ಕೊಡಲು ಬಯಸುತ್ತಾನೆ. The world may reject you. ಈ ಲೋಕ ನಿಮ್ಮನ್ನು ತಿರಸ್ಕರಿಸಬಹುದು. And the Lord said, ಕರ್ತನು ಹೇಳುತ್ತಾನೆ, I want to comfort my people. ನಾನು ನನ್ನ ಜನರನ್ನು ಸಂತೈಸ್ತೇನೆ. This is going to happen today. ಈಗ ಇದು ಸಂಭವಿಸಲಿಕ್ಕಿದೆ. We are going to see ನಾವು ನೋಡ್ತೇವೆ, God comforts the downcast. ದೇವರು ದೀನರನ್ನು ಸಹ ಸಂತೈಸುತ್ತಾನೆ. If you read 2 Corinthians chapter 7 verse 6, 2 ಕೊರಿಂಥ 7:6 ನೀವು ಓದಿ ನೋಡಿದರೆ, it says that God will comfort you. ದೀನಾವಸ್ಥೆಯಲ್ಲಿರೋನು ಆತನು ಸಂತೈಸ್ತಾನೆ. Those who are downcast in this world. ಈ ಲೋಕದಲ್ಲಿ ದೀನಾವಸ್ಥೆಯಲ್ಲಿರುವಂತವರನ್ನ, Maybe this world is rejecting you, my brother, my sister. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಲೋಕ ನಿಮ್ಮನ್ನು But ಹೀನೈಸುತ್ತಿರಬಹುದು. the Lord is looking unto you. ಕರ್ತನು ನಿಮ್ಮನ್ನು ನೋಡುತ್ತಿದ್ದಾನೆ. He wants to give you solace and comfort today. ಆತನು ಹಿಂದೆ ನಿಮಗೆ ಆದರಣೆಯನ್ನು ಕೊಡಲು ಬಯಸುತ್ತಾನೆ. The world may reject you. ಈ ಲೋಕ ನಿಮ್ಮನ್ನು ತಿರಸ್ಕರಿಸಬಹುದು. And the Lord said, ಕರ್ತನು ಹೇಳುತ್ತಾನೆ, I want to comfort my people. ನಾನು ನನ್ನ ಜನರನ್ನು ಸಂತೈಸ್ತೇನೆ. This is going to happen today. ಈಗ ಇದು ಸಂಭವಿಸಲಿಕ್ಕಿದೆ. You'll be going back with God's comfort. ದೇವರ ಆದರಣೆಯೊಂದಿಗೆ ನೀವು ಈ ದಿವಸ ಹಿಂತಿರುಗಿ ಹೋಗಲಿಕ್ಕಿದ್ದೀರಿ. If you read Psalm 40 verse 17, ಕೀರ್ತನೆ 40:17 ನೀವು ಓದಿ ನೋಡಿದರೆ, David writes like this, ದಾವೀದನು ಈ ರೀತಿ ಬರೆಯುತ್ತಾನೆ, I am poor and needy. ನಾನು ಕುಗ್ಗಿದವನು ದಿಕ್ಕಿಲ್ಲದವನಾಗಿದ್ದೇನೆ. I am poor ನಾನು ಬಡವ, and needy. ದಿಕ್ಕಿಲ್ಲದವನು. The world is rejecting me. ಈ ಲೋಕ ನನ್ನನ್ನು ತ್ಯಜಿಸುತ್ತಿದೆ. But the Lord thinks upon me. ಆದರೆ ಕರ್ತನೇ ನನ್ನ ಹಿತಚಿಂತಕನು. The Lord thinks upon me. ಕರ್ತನ ನನ್ನ ಹಿತಚಿಂತಕನು. And He is going to help me. ಆತ ನನಗೆ ಸಹಾಯ ನೀಡುತ್ತಾನೆ. Deliver me from all my worries. ನನ್ನ ಎಲ್ಲಾ ಚಿಂತೆಯಿಂದ ಬಿಡುಗಡೆ ಮಾಡುತ್ತಾನೆ. That was the hope of David. ಅದು ದಾವೀದನ ನಿರೀಕ್ಷೆ. You also believe. ನೀವು ಸಹ ನಂಬಿರಿ. The same God ಅದೇ ದೇವರು who helped David ದಾವೀದನಿಗೆ ಸಹಾಯ ನೀಡಿದ ದೇವರು is going to touch you. ಆತನ ಮುಟ್ಲಿಕ್ಕಿದ್ದಾನೆ. He is going to come with you ಆತ ನಿಮ್ಮೊಂದಿಗೆ ಬರ್ಲಿಕ್ಕಿದ್ದಾನೆ. and comfort you. ನಿಮ್ಮನ್ನು ಆಧರಿಸಲಿಕ್ಕಿದ್ದಾನೆ. Hallelujah. ಹಲ್ಲೆಲೂಯಾ. If you believe, ನೀವು ನಂಬೋದಾದ್ರೆ you shall see the glory of God. ನೀವು ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. We read about a woman called Hannah in the Bible. ಸತ್ಯವೇದ ಹನ್ನಳನ ಕುರಿತು ನಾವು ಓದ್ತೇವೆ. If you read 1 Samuel chapter 1, ಮೊದಲನೇ ಸಮುವೇಲ 1ನೇ ಅಧ್ಯಾಯ ಓದಿದ್ರೆ, we read about her. ಹನ್ನಳನ ಕುರಿತು ಓದ್ತೇವೆ. She was the mother of Samuel, the prophet. ಪ್ರವಾದಿಯಾದ ಸಮುವೇಲನ ತಾಯಿ ಆಕೆ. She has no children at all. ಆಕೆಗೆ ಮಕ್ಕಳೇ ಇರಲಿಲ್ಲ. Her husband was called Elkanah. ಗಂಡನ ಹೆಸರು ಎಲ್ಕಾನ ಎಂಬುದಾಗಿ. He had 2 wives. ಆತನಿಗೆ 2 ಹೆಂಡತಿಯರು. One is Hannah ಒಬ್ಬಳು ಹನ್ನ, and the other one is Peninnah. ಮತ್ತೊಬ್ಬಳ ಹೆಸರು ಪೆನ್ನಿನಾ. Peninnah had many children. ಪೆನ್ನಿನಾಗೆ ಅನೇಕ ಮಕ್ಕಳಿದ್ರು. But Hannah had no children. ಆದರೆ ಹನ್ನಳಿಗೆ ಮಕ್ಕಳಿರಲಿಲ್ಲ. These days you might have come with such a burden in your life. ಈ ದಿವಸ ಇಂತಹ ಭಾರ ಹೃದಯದಿಂದ ನೀವು ಬಂದಿರಬಹುದು. In my home also I don't have a child. ನನ್ನ ಮನೆಯಲ್ಲೂ ನನಗೆ ಮಕ್ಕಳಿಲ್ಲ ಎಂಬುದಾಗಿ ಹೇಳಬಹುದು. People are making fun of me. ಜನರು ಹಾಸ್ಯ ಮಾಡುತ್ತಿದ್ದಾರೆ. I am not able to go and attend any function. ನಾನು ಯಾವ ಫಂಕ್ಷನ್ ಹೋಗ್ಲಿಕ್ಕೆ ಆಗ್ತಿಲ್ಲ. You may be crying in it. You may be crying within your heart like that. ನಿಮ್ಮ ಹೃದಯದಲ್ಲಿ ಅದೇ ರೀತಿ ನೀವು ಮೊರೆ ಇಡ್ತಿರಬಹುದು. There's no job. ನನಗೆ ಉದ್ಯೋಗ ಇಲ್ಲ. All the young people are making fun of me. ಎಲ್ಲ ಯೌವನಸ್ಥರು ಹಾಸ್ಯ ಮಾಡ್ತಿದ್ದಾರೆ. You have no financial blessing. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. All our relatives are making fun of us. ಎಲ್ಲ ಸಂಬಂಧಿಕರು ನಮ್ಮನ್ನು ಹಾಸ್ಯ ಮಾಡ್ತಾರೆ. We also had to go through such problem when we were married. ನಾವು ಮದುವೆ ಆದಾಗ ನಾವು ಸಹ ಅಂತ ಸಂಕಷ್ಟದಲ್ಲಿ ಹಾದು ಹೋದೆವು. But we look to God. ಆದ ದೇವರು ನೋಡಿದೆವು. Who is the supplier of all blessings. ಎಲ್ಲ ಆಶೀರ್ವಾದವನ್ನು ಒದಗಿಸುವ ಆತನನ್ನೇ ನೋಡಿದೆವು. He'll comfort us. ಆತ ನಮ್ಮನ್ನು ಸಂತೈಸ್ತಾನೆ. He'll comfort us by giving whatever we need. ನಮಗೇನು ಬೇಕೋ ಅದನ್ನ ಕೊಟ್ಟು ಆತನ ಆಶೀರ್ವದಿಸ್ತಾನೆ. And Hannah without a child was crying all the time. ಮಕ್ಕಳಿಲ್ಲದ ಹನ್ನ ಯಾವಾಗಲೂ ಅಳುತ್ತಿದ್ದಳು. Are you also crying like that? ನೀವು ಅದೇ ರೀತಿ ಅಳುತ್ತಿದ್ದೀರಾ? And how the cries have made a joyful one. ಆಕೆಯ ದುಃಖ ಯಾವ ರೀತಿ ಸಂತೋಷವಾಗಿ ಮಾರ್ಪಾಡು ಹೊಂದಿತು? She had sorrow. ಆಕೆಗೆ ದುಃಖವಿತ್ತು. God made her rejoice. ದೇವರು ಆಕೆಯನ್ನು ಉಲ್ಲಾಸವಂತೆ ಮಾಡಿದ. Today the same thing is going to happen in your life too. ಈ ದಿವಸ ಅದೇ ಕಾರ್ಯ ನಿಮ್ಮ ಜೀವನದಲ್ಲಿ ನೆರವೇರಲಿಕ್ಕೆ. What did Hannah do? ಹನ್ನಳು ಏನು ಮಾಡಿದಳು? She went into the temple of God. ಆಕೆ ದೇವರ ಆಲಯಕ್ಕೆ ಹೋದಳು. And cried unto the Lord. ದೇವರಲ್ಲಿ ಮೊರೆ ಇಟ್ಟಳು. Knelt down in the presence of ದೇವರ God. ಸನ್ನಿಧಾನದಲ್ಲಿ And ಮೊಣಕಾಲು cried out. ಬೇಡಿಕೊಂಡಳು. Father, ತಂದೆಯೇ, hear my cry. ನನ್ನ ಮೊರೆಯನ್ನು ಲಾಲಿಸು. Yes, my brother, my
sister. ಹೌದು ಪ್ರಿಯ ಸಹೋದರ ಸಹೋದರಿ, The word of God says, ದೇವರು ವಾಕ್ಯ ಹೇಳ್ತದೆ, wherever 2 or 3 in my name, ಎಲ್ಲಿ 2-3 ನನ್ನ ಹೆಸರಿನಲ್ಲಿ there am I in their midst. ಬರುತ್ತಾರೋ ಅವರ ಮಧ್ಯೆ ನಾನಿರುತ್ತೇನೆ. That was the promise of God. ಅದು ದೇವರ ವಾಗ್ದಾನ. According to his promise, ಆ ವಾಗ್ದಾನಕ್ಕೆ he is ಅನುಗುಣವಾಗಿ here right now. ಆತನೀಗ ಇಲ್ಲಿದ್ದಾನೆ. As Hannah prayed in the temple of God, ಹನ್ನಳು ದೇವರ ಆಲಯದಲ್ಲಿ ಪ್ರಾರ್ಥಿಸಿದ she ಹಾಗೆ shed all her agony before the presence of God. ಆಕೆ ತನ್ನ ಎಲ್ಲ ವೇದನೆಯನ್ನು ಕರ್ತನ ಸನ್ನಿಧಾನದಲ್ಲಿ ಹೊಯ್ದಳು. Whatever agony you are having, ನಿಮಗೇನೇ ವೇದನೆ ಇದ್ದರೂ ಸಹ just pour out your heart. ಅದನ್ನ ಹೊಯ್ಯಿರಿ. Pour out your heart. ಹೃದಯದ ವೇದನೆ You ಹೊಯ್ಯಿರಿ. need not open your mouth. ನಿಮ್ಮ ಬಾಯಿ ತೆರುವಂತ ಅವಶ್ಯಕತೆ ಇಲ್ಲ. But look to Jesus ಯೇಸುವನ್ನ ನೋಡಿರಿ. and tell him whatever problem you are facing. ನಿಮ್ಮ ಸಮಸ್ಯೆನ ಆತನಿಗೆ If you ಹೇಳಿರಿ. don't have a job, ನಿಮಗೆ ಉದ್ಯೋಗ ಇಲ್ಲದಿದ್ರೆ, don't have a child, ಮಕ್ಕಳಿಲ್ಲದಿದ್ರೆ, don't have a blessing, ಆಶೀರ್ವಾದ ಇಲ್ಲದಿದ್ರೆ, don't have a home of yours, ನಿಮ್ಮದೇ ಸ್ವಂತ ಮನೆ ಇಲ್ಲದಿದ್ದರೆ, if you are under debts, ಸಾಲದ ಹೊರೆಯಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ರೆ, you can tell your father ನಿಮ್ಮ ತಂದೆಗೆ ಹೇಳ್ಬೋದು. right now wherever you are sitting, ಈಗಲೇ ನೀವು ಎಲ್ಲೇ wherever ಕುಳಿತಿದ್ರು, you are sitting, ಎಲ್ಲೇ ಕುಳಿತಿದ್ರು, just open your heart ಬಾಯಿ ತೆರೀರಿ and tell him ಆತನಿಗೆ ಹೇಳ್ರಿ. as Hannah opened her heart ಅನ್ನ ತನ್ನ ಹೃದಯವನ್ನು ತೆರೆದ ಹಾಗೆ and the Lord heard her cry. ಕರ್ತನ ಆಕೆಯ ಮೊರೆಯನ್ನು ಕೇಳಿಸಿಕೊಂಡನು. Yes, you can also do so. ನೀವು ಅದೇ ರೀತಿ ಮಾಡಬಹುದು. The word of God says, ದೇವರ ವಾಕ್ಯ ಹೇಳ್ತದೆ, you cry unto the Lord. ದೇವರಲ್ಲಿ ಮೊರೆ ಇಡಿರಿ. If you read Lamentation 2:9, ಪ್ರಲಾಪ 2:19 ಓದಿ ನೋಡಿದ್ರೆ, Psalm 62:8, ಕೀರ್ತನ 62:8, in all these places, ಈ ಎಲ್ಲ ವಾಕ್ಯಗಳಲ್ಲಿ we see we have to pour out our heart's agony before the ನಮ್ಮ Lord. ಹೃದಯದ ವೇದನೆನ ಕರ್ತನ ಮುಂದೆ ಹೊಯ್ಯಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. And she did that. ಅನ್ನ ಅದನ್ನೇ ಮಾಡಿದ್ರು. The Lord heard her cry. ದೇವರ ಆಕೆ ಮೊರೆಯನ್ನು ಕೇಳಿಸಿಕೊಂಡನು. What happened? ಏನು ಸಂಭವಿಸಿತು? What happened? ಏನು ಸಂಭವಿಸಿತು? She was no more sad. ಆಕೆ ದುಃಖ ಇನ್ನು ಮುಂದೆ ಇರಲಿಲ್ಲ. She had the peace of God. ದೇವರ ಸಮಾಧಾನ ಹೊಂದಿದಳು. She had the comfort of God. ದೇವರ ಆದರಣೆ ಹೊಂದಿದಳು. And she was so happy. ಆಕೆ ಬಹಳ ಸಂತೋಷ. Lord had heard my cry. ಕರ್ತನ ನನ್ನ ಮೊರೆಯನ್ನು ಕೇಳಿಸಿಕೊಂಡನು. From today, ಇಂದಿನಿಂದ He is going to bless me ಆತನನ್ನು ಆಶೀರ್ವದಿಸ್ತಾನೆ. and send me back home with all His blessings. ಆತನ ಎಲ್ಲ ಆಶೀರ್ವಾದದೊಂದಿಗೆ ಕಳಿಸ್ತಾನೆ. That is the trust she had with God. ದೇವರಲ್ಲಿ ಅಂತ ಒಂದು ವಿಶ್ವಾಸ ಆಕೆಗಿತ್ತು. The same thing you have to do, my brother, my sister, ನನ್ನ ಪ್ರಿಯ ಸಹೋದರ ಸಹೋದರಿ, ಅದೇ ನೀವು ಮಾಡಬೇಕು. my young people, ನನ್ನ ಯವನಸ್ಥ ಮಕ್ಕಳೇ, my young people, ಯವನಸ್ಥ ಮಕ್ಕಳೇ, don't be worried. ಚಿಂತೆ ಮಾಡಬೇಡಿ. Don't lose heart. ನಿಮ್ಮ ಹೃದಯ ಕಳವಳಗೊಳ್ಳದೆ, You have a God who will hear your cry. ನಿಮ್ಮ ಮೊರೆಯನ್ನು ಕೇಳಿಸಿಕೊಳ್ಳುವಂತ ದೇವರಿದ್ದಾನೆ. If you believe, ನೀವು ನಂಬೋದಾದ್ರೆ even now, ಈಗಲೂ ಸಹ God will bless you with a peace and comfort. ದೇವರು ಸಂತೈಸುವಿಕೆ ಮತ್ತು ಸಮಾಧಾನ When you ಕೊಡ್ತಾನೆ. go home, ನೀವು ಮನೆಗೆ ಹೋಗುವಾಗ you will see miracle. ನೀವು ಅದ್ಭುತವನ್ನು You ಕಾಣುವಿರಿ. will see miracle. ಅದ್ಭುತವನ್ನು ಕಾಣುವಿರಿ. The Lord will bless your home. ಕರ್ತನು ನಿಮ್ಮ ಗರ್ಭವನ್ನು The ಆಶೀರ್ವದಿಸ್ತಾನೆ. Lord will bless your home. ಕರ್ತನು ನಿಮ್ಮ ಮನೆಯನ್ನು ಆಶೀರ್ವದಿಸ್ತಾನೆ. The Lord will bless you with all that you need. ನಿಮಗೆ ಬೇಕಾದ ಎಲ್ಲವನ್ನ ಕರ್ತನು ಆಶೀರ್ವದಿಸಿಕೊಡ್ತಾನೆ. Our God is a living God ನಮ್ಮ ದೇವರು ಜೀವಿಸುವಂತ ದೇವರು, and a loving God. ಪ್ರೀತಿಸುವಂತ ದೇವರು. Oh, don't worry. ಚಿಂತೆ ಮಾಡಬೇಡಿ. Don't shed tears of blood. ರಕ್ತ ಕಣ್ಣೀರು ಸುರಿಸಬೇಡಿ. The Lord will change your sorrowful spirit. ಕರ್ತನು ನಿಮ್ಮ ದುಃಖದ ಆತ್ಮನ್ನು And ಬದಲಾಯಿಸ್ತಾನೆ. right now, ಈಗಲೇ He will fill you with the comfort. ಆತನ ಆದರಣೆಯನ್ನು ತುಂಬಿಸ್ತಾನೆ. He'll comfort you. ಆತನು ಆದರಣೆ And you ನೀಡುತ್ತಾನೆ. can receive His blessings. ನೀವು ಆತನ ಆಶೀರ್ವಾದ ಹೊಂದಬಹುದು. And she was comforted by the Lord. ಆಕೆ ಕರ್ತನಿಂದ ಆದರಣೆ ಹೊಂದಿದಳು. And after some time, when she went home, ಸ್ವಲ್ಪ ದಿವಸ ನಂತರ ಆಕೆ ಮನೆಗೆ ಹೋದ ನಂತರ God blessed Hannah. ದೇವರು ಹನ್ನಳನ್ನು ಆಶೀರ್ವದಿಸಿದನು. God blessed her womb. ದೇವರು ಆಕೆ ಗರ್ಭವನ್ನ ಆಶೀರ್ವದಿಸಿದನು. She conceived by the power of God. ದೇವರ ಬಲದಿಂದ ಆಕೆ ಗರ್ಭವತಿಯಾದಳು. Not through anything else. ಬೇರೆ ಯಾವುದರಿಂದಲೂ ಅಲ್ಲ. The power of God was upon her. ದೇವರ ಬಲ ಆಕೆ ಮೇಲಿತ್ತು. I believe that it is upon you too now, right now. ಅದು ಈಗಲೂ ನಿಮ್ಮ ಮೇಲಿದೆ ಎಂದು ನಂಬುತ್ತೇನೆ. The power of God is coming upon you. ದೇವರ ಬಲ ನಿಮ್ಮ ಮೇಲೆ ಬರುತ್ತಿದೆ. Why? What is making you sad this day? ಈ ದಿವಸ ಯಾಕೆ ದುಃಖದಲ್ಲಿದ್ದೀರಿ? Just look unto the Lord. ದೇವರನ್ನು ನೋಡಿರಿ. He wants to give you all that you need. ನಿಮಗೆ ಬೇಕಾದ ಎಲ್ಲವನ್ನು ಆತನು ಕೊಡುತ್ತಾನೆ. He wants to fulfill your desire, my children. ನಿಮ್ಮ ಹೃದಯದ ಆಕಾಂಕ್ಷೆ ಆತನು ತೀರಿಸುತ್ತಾನೆ. My brother, my sister. ನನ್ನ ಪ್ರಿಯ ಸಹೋದರ ಸಹೋದರಿ, He wants to give you a peaceful and comfortable home. ಆತನು ಸಮಾಧಾನದ ನೆಮ್ಮದಿಯ ಮನೆಯನ್ನು ಕೊಡ್ಲಿಕ್ಕಿದ್ದಾನೆ. The Lord wants to come and dwell with you. ಕರ್ತನು ಬಂದು ನಿಮ್ಮಲ್ಲಿ ವಾಸಿಸಲು ಬಯಸುತ್ತಾನೆ. Oh, what a glorious God we have. ಎಂತ ಮಹಿಮೆ ದೇವರು ನಮಗಿದ್ದಾನೆ. If you read 1 Samuel 2:21, 1 ಸಮುವೇಲ 2:21 ಓದಿದರೆ, God blessed Hannah not only with one child, she had many children. ದೇವರು ಹನ್ನಳನ್ನು ಆಶೀರ್ವದಿಸಿದನು. ಒಂದು ಮಗುವಲ್ಲ, ಅನೇಕ ಮಗುವಿಗೆ ಆಕೆ ತಾಯಿಯಾದಳು. The first baby Samuel was given to the Lord's service. ಮೊದಲನೇ ಮಗು
ಸಮುವೇಲನ ದೇವರ ಸೇವೆಗೆ ಆಕೆ ಒಪ್ಪಿಸಿಕೊಟ್ಟಳು. God blessed her abundantly. ದೇವರು ಆಕೆನ ಅಪರಿಮಿತವಾಗಿ ಆಶೀರ್ವದಿಸಿದನು. She received the joy of the Lord. ಕರ್ತನ ಆನಂದವನ್ನು ಆಕೆ ಹೊಂದಿದಳು. And she was no more sad. ಇನ್ನು ಮುಂದೆ ಆಕೆಗೆ ದುಃಖ ಇಲ್ಲ. If you read that portion, ನೀವು ವಾಕ್ಯ ಓದಿದರೆ, if you read 1 Samuel chapter 1 verse 18, 1 ಸಮುವೇಲ 1:18 ನೀವು ಓದಿ ನೋಡಿದರೆ, she was no more sad. ಆಕೆಗೆ ದುಃಖ ಇರಲಿಲ್ಲ. She was no more sad. ಇನ್ನು ಮುಂದೆ ದುಃಖ ಇಲ್ಲ. She received the glory of the Lord. ದೇವರ ಮಹಿಮೆಯನ್ನು ಆಕೆ ಹೊಂದಿದಳು. And she received children. ಮಕ್ಕಳನ್ನು ಹೊಂದಿದಳು. She asked for one child. ಒಂದು ಮಗುವನ್ನು ಬೇಡಿಕೊಂಡಳು. But God Almighty, who is a comfort to all of us, gave her many children. ನಮಗೆ ಸಂತೈಸುವಿಕೆ ನೀಡುವಂತ ಸರ್ವಶಕ್ತ ದೇವರು ಮಕ್ಕಳನ್ನು ಕೊಟ್ಟನು. Why I am telling this? ಯಾಕೆ ಅದನ್ನು ಹೇಳ್ತಿದ್ದೇನೆ? Why it is written in the Bible? ಯಾಕೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ? So that you can also receive the same blessing today. ನೀವು ಸಹ ಇಂದು ಆಶೀರ್ವಾದವನ್ನು ಹೊಂದಲಿಕ್ಕೋಸ್ಕರ. So you are receiving God's comfort right now. ನೀವು ದೇವರ ಆದರಣೆ ಈಗ ಹೊಂದುತ್ತಿದ್ದೀರಿ. God is touching each one of you. ದೇವರು ಪ್ರತಿಯೊಬ್ಬರನ್ನು ಮುಟ್ಟುತ್ತಿದ್ದಾನೆ. God is comforting every one of you. ದೇವರು ಪ್ರತಿಯೊಬ್ಬರನ್ನು ಸಂತೈಸುತ್ತಿದ್ದಾನೆ. Whatever blessing you need from Him, ಏನೇ ಆದರಣೆ ನಿಮಗೆ ಆತನಿಗೆ ಬೇಕಿದ್ರು, He will give you right now. ಆತನು ಈಗಲೇ ಅದನ್ನು ಕೊಡುತ್ತಿದ್ದಾನೆ. Believe. ನಂಬಿರಿ. Believe. ನಂಬಿರಿ. Believe. ನಂಬಿರಿ. And you will see the glory of God. ನೀವು ದೇವರ ಮಹಿಮೆಯನ್ನು ಕಾಣುವಿರಿ. Hallelujah. ಹಲ್ಲೆಲೂಯಾ. ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆ. ತುಂಬಾ ದಿನ ಕಾದಿರುವಿಕೆಗೆ ಕೆಲಸ, ಉನ್ನತಿ, ಘನ, ನಿರಂತರ ಆಶೀರ್ವಾದಕ್ಕಾಗಿ ಈ ಯೋಜನೆ ಕೆಳಗೆ ಪಾಲುದಾರರಾದ ಪಾಲುದಾರರಿಗೆ ಡಾಕ್ಟರ್ ಪಾಲ್ ದಿನಕರನ್ ಹಾಗೂ ಕುಟುಂಬದವರು ಪ್ರತಿದಿನ ಪ್ರಾರ್ಥನೆ ಮಾಡುವುದರೊಂದಿಗೆ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿರುವ ಪ್ರಾರ್ಥನಾ ಯೋಧರು ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಪಾಲುದಾರರ ಪ್ರಾರ್ಥನಾ ಮನವಿಗೋಸ್ಕರ ವಿಶೇಷ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ. ಇಂದಿನಿಂದ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಪಾಲುದಾರರಾಗಲು ಬಯಸುವವರು 044-2345-6667 ಎಂಬ ಸಂಖ್ಯೆಯನ್ನು ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಸಂಪರ್ಕಿಸಿ. www.jesuscalls.org ಎಂಬ ನಮ್ಮ ಅಂತರ್ಜಾಲದಲ್ಲೂ ನೀವು ಸಂಪರ್ಕಿಸಬಹುದು. ಮೇಲೂ ನಿಮ್ಮ ಹತ್ತಿರವಿರುವ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರವನ್ನು ಸಹ ಸಂಪರ್ಕಿಸಿ. ಈ ಉದ್ಯೋಗ ಆಶೀರ್ವಾದ ಯೋಜನೆಯಲ್ಲಿ ಮಾಡುವ ಪ್ರಾರ್ಥನೆಯ ಪ್ರತಿಫಲವಾಗಿ ನೀವು ಸಹ ದೇವರ ಆಶೀರ್ವಾದವನ್ನು ಹೊಂದುವಾಗ ನೀವು ಇತರರಿಗೆ ಆಶೀರ್ವಾದವನ್ನು ಒತ್ತು ಹೋಗುವ ನೀರಿನ ಕಾಲುವೆಯಾಗಿ ಮಾರ್ಪಾಡು ಹೊಂದುವಿರಿ. ಯೇಸು ಕರೆಯುತ್ತಾನೆ ಉದ್ಯೋಗ ಆಶೀರ್ವಾದ ಯೋಜನೆ, ಒಂದು ನೂತನ ಆರಂಭ.